ಕೈನಲ್ಲಿ 4 ಕಡೆ ಕ್ಲಿಯರ್ ಆಗಿಲ್ಲ ಪಿಕ್ಚರ್. ಕಮಲದಲ್ಲಿ ಇನ್ನೂ ಸಿಕ್ಕಿಲ್ಲ ಅಂತಿಮ ಚಿತ್ರಣ. 6 ಕಡೆಯಲ್ಲಿ 2 ಪಕ್ಷದಿಂದ ಅದೇ ಗೊಂದಲ. ಆ ಪ್ರಮುಖ ಕ್ಷೇತ್ರದಲ್ಲಿ ಲಕ್ಕುಲಾಯಿಸೋದು ಯಾರಿಗೆ? ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ ಆರ್ ಟೆನ್ಷನ್. ನಾನು ನಾಗೇಂದ್ರ ಬಾಬು. ಲೋಕಸಭಾ ಚುನಾವಣೆಗೆ ದಿನಾಂಕ ಹತ್ತಿರವಾಗ್ತಾ ಇದೆ. ದಿನಗಳು ಉರುಳ್ತಾ ಇದ್ದಂತೆ ಪಕ್ಷಗಳಲ್ಲಿ ಎದೆ ಬಡಿತ ಜೋರಾಗ್ತಾ ಇದೆ. ಆದರೆ ರಾಜ್ಯದಲ್ಲಿ 6 ಕ್ಷೇತ್ರದಲ್ಲಿ ಮಾತ್ರ ಹೆಚ್ಚಿನ ಟೆನ್ಷನ್ ಇದೆ. ಇಲ್ಲಿ ಗೆಲ್ಲುವ ಸೂಕ್ತ ಅಭ್ಯರ್ಥಿಗಳೇ ಸಿಗ್ತಾ ಇಲ್ಲ. ಹಾಗಿದ್ರೆ ಆ 6 ಕ್ಷೇತ್ರಗಳು ಯಾವುವು? ಯಾವೆಲ್ಲ ಕ್ಷೇತ್ರಗಳಿಗೆ 3 ಪಕ್ಷಗಳು ಅಭ್ಯರ್ಥಿಗಳನ್ನು ಹುಡುಕ್ತಾ ಇದ್ದಾರೆ? ತೋರಿಸ್ತೀವಿ ನೋಡಿ. ಕೌಂಟ್ ಡೌನ್ ಶುರುವಾಗಿದೆ. ಅಖಾಡಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. 7 ಹಂತದಲ್ಲಿ ಚುನಾವಣೆ ನಡೆಯೋದು ಗೊತ್ತಾಗಿದೆ. ಅಸಲಿ ಆಟ ಆರಂಭವಾಗಿದೆ. ಚುನಾವಣೆಗೆ ಇನ್ನೇನು ಸರಿಯಾಗಿ 25 ದಿನ ಮಾತ್ರವೇ ಬಾಕಿ ಉಳಿದಿದೆ. ದಿನ ಬೆಳಗಾದ್ರೆ ಸಾಕು, ಚುನಾವಣೆ ದಿನಾಂಕ ಹತ್ತಿರ ಬರುತ್ತಿದೆ. ಸೂರ್ಯ ಉದಯಿಸುತ್ತಿದ್ದಂತೆ 6 ಕ್ಷೇತ್ರದಲ್ಲಿ ಟೆನ್ಷನ್ ಹೆಚ್ಚಾಗುತ್ತಿದೆ. ಕಾರಣ ಏನು ಗೊತ್ತಾ? 6 ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಲ್ಲ. ಒಂದು ಪಕ್ಷ ಈಗಾಗಲೇ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ಪ್ರಚಾರ ಮಾಡ್ತಿದ್ರೆ, ಮತ್ತೊಂದು ಪಕ್ಷದಲ್ಲಿ ಅಭ್ಯರ್ಥಿ ಘೋಷಣೆಯಾಗಿಲ್ಲ. ಇದು ಟೆನ್ಷನ್ ಹೆಚ್ಚು ಮಾಡುತ್ತಿದೆ. 6 ಕ್ಷೇತ್ರದಲ್ಲಿ ಅಭ್ಯರ್ಥಿಯ ಟೆನ್ಷನ್. 3 ಪಕ್ಷದಲ್ಲಿಯೂ ಇದೆ ಸಸ್ಪೆನ್ಸ್. ವೀಕ್ಷಕರೇ, ಚುನಾವಣೆಗೆ ಇನ್ನು 25 ದಿನ ಮಾತ್ರ ಬಾಕಿ ಉಳಿದಿದೆ. ಇದರಲ್ಲಿ 23 ದಿನ ಪ್ರಚಾರ ಮಾಡಬಹುದು. ಈಗಾಗಲೇ ಟಿಕೆಟ್ ಸಿಕ್ಕಿರೋ ಅಭ್ಯರ್ಥಿಗಳು ಪ್ರಚಾರ ಶುರುವಿಟ್ಟುಕೊಂಡಿದ್ದಾರೆ. ಆದರೆ ಆಕಾಂಕ್ಷಿಗಳು ಮಾತ್ರ ಕೆಂಡದ ಮೇಲೆ ಕುಳಿತುಕೊಂಡಿದ್ದಾರೆ. ಮತ್ತೊಂದು ಕಡೆ ಪಕ್ಷಗಳೇ ಇನ್ನು ಟಿಕೆಟ್ ಘೋಷಣೆ ಮಾಡೋದಕ್ಕೆ ಅದ್ಯಾಕೋ ಲೇಟ್ ಮಾಡುತ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ 6 ಕ್ಷೇತ್ರದಲ್ಲಿ 3 ಪಕ್ಷಗಳು ಟಿಕೆಟ್ ಘೋಷಣೆ ಮಾಡಿಲ್ಲ. ಹಾಗೆ ನೋಡಿದ್ರೆ ಬಿಜೆಪಿ 1 ಕ್ಷೇತ್ರ ಬಾಕಿ ಉಳಿಸಿಕೊಂಡಿದೆ. ಆದರೆ ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಸಸ್ಪೆನ್ಸ್ ಕಾಯ್ದುಕೊಂಡಿದೆ. ಇಲ್ಲಿ ಯಾರು ಅಭ್ಯರ್ಥಿ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಹಾಗೆ ನೋಡಿದ್ರೆ ಬಿಜೆಪಿಗಿಂತ ಮೊದಲು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದು ಇದೇ ಕಾಂಗ್ರೆಸ್. ಅದು ಅಲ್ಲದೆ ಕಳೆದ 1.5 ವರ್ಷದಿಂದಲೂ ಕಾಂಗ್ರೆಸ್ ಚುನಾವಣೆ ತಯಾರಿಯಲ್ಲಿದೆ. ಭಾರತ್ ಜೋಡೋ, ನ್ಯಾಯ ಯಾತ್ರೆ, ಹೀಗೆ ಪಾದಯಾತ್ರೆ ಮೇಲೆ ಪಾದಯಾತ್ರೆ ಮಾಡುತ್ತಲೇ ಬಂದಿತ್ತು. ಸರಿಯಾಗಿ ಇನ್ನೇನು ಚುನಾವಣೆ ಕೆಲವು ದಿನ ಉಳಿದುಕೊಂಡಿದೆ. ಈಗಾಗಲೇ ಚುನಾವಣೆ ದಿನಾಂಕ ಕೂಡ ಘೋಷಣೆ ಆಗಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅದ್ಯಾಕೋ ಮಂಕಾದಂತೆ ಕಾಣ್ತಿದೆ. ಊರಿಗೆ ಮೊದಲೇ ಟಿಕೆಟ್ ಘೋಷಣೆ ಮಾಡಿದ್ದ ಕಾಂಗ್ರೆಸ್ನಲ್ಲಿ ಸರಿಯಾದ ಅಭ್ಯರ್ಥಿಗಳೇ ಸಿಗ್ತಾ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಮೊದಲು 6 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಮಾಡಿತ್ತು. ಬಳಿಕ ಹಂತ ಹಂತವಾಗಿ ಟಿಕೆಟ್ ಕೊಡ್ತಾ ಬಂದಿತ್ತು. ಈಗ ಚುನಾವಣೆಗೆ 25 ದಿನ ಇದೆ. ಆದ್ರೂ ಸಹ 4 ಕ್ಷೇತ್ರಕ್ಕೆ ಟಿಕೆಟ್ ಘೋಷಣೆ ಮಾಡಲು ವಿಳಂಬ ಮಾಡುತ್ತಿದೆ. ಚಿತ್ರದುರ್ಗದಲ್ಲಿ ಯಾರು ಬಿಜೆಪಿ ಅಭ್ಯರ್ಥಿ? ಮೀಸಲು ಕ್ಷೇತ್ರದಲ್ಲಿ ಸಿಗುತ್ತಿಲ್ವಾ ಹುರಿಯಾಳು? ಚಿತ್ರದುರ್ಗದಲ್ಲಿ ಬಿಜೆಪಿ ಇನ್ನೂ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ. ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಇದೆ. ಈಗಾಗಲೇ ಬಿಜೆಪಿ ಜೆಡಿಎಸ್ಗೆ 3 ಕ್ಷೇತ್ರಗಳನ್ನ ಬಿಟ್ಟುಕೊಟ್ಟಿದೆ. ಹೀಗಾಗಿ ಬಿಜೆಪಿಗೆ 3 ಕ್ಷೇತ್ರಗಳ ಟೆನ್ಷನ್ ಇಲ್ಲ. ಮಿಕ್ಕ 24 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನ ಹಾಕಿದೆ. ಆದ್ರೆ 1 ಕ್ಷೇತ್ರಕ್ಕೆ ಮಾತ್ರ ಅಭ್ಯರ್ಥಿಯನ್ನ ಹುಡುಕ್ತಾ ಇದೆ. ಇದು ಬಿಜೆಪಿಗೆ ತಲೆನೋವು ಕೂಡ ತಂದಿದೆ. ಅಂದಹಾಗೆ ಬಿಜೆಪಿ ಬಾಕಿ ಉಳಿಸಿಕೊಂಡಿರೋ ಕ್ಷೇತ್ರ ಅಂದ್ರೆ ಅದು ಚಿತ್ರದುರ್ಗ. ಕಾಂಗ್ರೆಸ್ನಿಂದ ಚಂದ್ರಪ್ಪ ಕಣಕ್ಕೆ ಇಳಿದಿದ್ದು ಬಿಜೆಪಿಯ ಸ್ಪರ್ಧಿ ಯಾರು ಅಂತ ಎದುರು ನೋಡ್ತಿದ್ದಾರೆ. ಚಿತ್ರದುರ್ಗ ಎಸ್ಸಿ ಮೀಸಲು ಕ್ಷೇತ್ರ. ಹೀಗಾಗಿ ಇಲ್ಲಿ ಎಸ್ಸಿ ಅಭ್ಯರ್ಥಿಯನ್ನ ಬಿಜೆಪಿ ಹುಡುಕ್ತಾ ಇದೆ. ಬಿಜೆಪಿಯಿಂದ 3 ಮಂದಿ ಆಕಾಂಕ್ಷಿಗಳಿದ್ದಾರೆ. ಮೊದಲನೆಯವರು ಹಾಲಿ ಸಂಸದ ಆನೇಕಲ್ ನಾರಾಯಣಸ್ವಾಮಿ. ಅದ್ಯಾಕೋ ಬಿಜೆಪಿ ನಾರಾಯಣಸ್ವಾಮಿಗೆ ಟಿಕೆಟ್ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದೆ. ಅದು ಅಲ್ಲದೆ ಚಿತ್ರದುರ್ಗದಲ್ಲಿ ನಾರಾಯಣಸ್ವಾಮಿ ವಿರುದ್ಧ ಆಡಳಿತ ವಿರೋಧಿ ಅಲೆ ಕೇಳಿ ಬರ್ತಿದೆ. ಸ್ಥಳೀಯವಾಗಿ ವಿರೋಧ ಕೂಡ ಕೇಳಿ ಬರ್ತಿದೆ. ಆದ್ದರಿಂದ ಅಭ್ಯರ್ಥಿ ಹುಡುಕೋದು ಬಿಜೆಪಿಗೆ ಕಷ್ಟವಾಗ್ತಾ ಇದೆ. ನಾರಾಯಣಸ್ವಾಮಿ ಬಿಟ್ಟರೆ ಜನಾರ್ದನ ಸ್ವಾಮಿ ಕೂಡ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ.
ಜೊತೆಗೆ ಮಾದಾರ ಚೆನ್ನಯ್ಯ ಶ್ರೀಗಳು ಸಹ ರಾಜಕೀಯ ಎಂಟ್ರಿಯನ್ನ ಬಯಸ್ತಿದ್ದಾರೆ. ಹೀಗಾಗಿ ಚಿತ್ರದುರ್ಗದಿಂದ ಶ್ರೀಗಳು ಅಖಾಡಕ್ಕೆ ಧುಮುಕುವ ಎಲ್ಲ ಸಾಧ್ಯತೆ ಇದೆ. ಈ ಕಾರಣಕ್ಕೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಕೆಲ ದಿನಗಳ ಹಿಂದಿನಿಂದಲೂ ಶ್ರೀಗಳ ಹೆಸರು ಓಡಾಡ್ತಾ ಇತ್ತು. ಆದ್ರೀಗ ಮಾದಾರ ಚೆನ್ನಯ್ಯ ಶ್ರೀಗಳೇ ಚಿತ್ರದುರ್ಗದಲ್ಲಿ ಸ್ಪರ್ಧೆ ಮಾಡುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಬಿಜೆಪಿ ಕೊನೆ ತನಕ ಚಿತ್ರದುರ್ಗದ ಟಿಕೆಟ್ ಸಸ್ಪೆನ್ಸ್ ಕಾಯ್ದುಕೊಂಡಿದೆ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಬರ. ಸುಧಾಕರ್ ವಿರುದ್ಧ ಅಖಾಡಕ್ಕೆ ಇಳಿಯೋದು ಯಾರು? ಈ ಬಾರಿ ತುಂಬಾ ಕುತೂಹಲ ಕೆರಳಿಸಿರೋ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಕೂಡ ಒಂದು. ಅತ್ತ ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ಹೈಡ್ರಾಮವೇ ನಡೆದು ಹೋಗ್ತಿದೆ. ಅದರಲ್ಲೂ ಮುಖ್ಯವಾಗಿ ಸುಧಾಕರ್ ವಿರುದ್ಧ ಸ್ಥಳೀಯವಾಗಿ ವಿರೋಧ ಕೇಳುತ್ತಲೇ ಬಂದಿತ್ತು. ಅಲ್ಲಿನ ಶಾಸಕರು ಸುಧಾಕರ್ಗೆ ಟಿಕೆಟ್ ಬೇಡ ಅಂತ ಕ್ಯಾಂಪೇನ್ ಮಾಡಿದ್ರು. ಆದ್ರೆ ಅಂತಿಮವಾಗಿ ಸುಧಾಕರ್ಗೆ ಬಿಜೆಪಿ ಮಣೆ ಹಾಕಿದೆ. ಸದ್ಯ ಬಿಜೆಪಿಯಲ್ಲಿ ಸಮಸ್ಯೆ ಇಲ್ಲ, ಆದ್ರೆ ಅಸಲಿ ಸಮಸ್ಯೆ ಇರೋದು ಕಾಂಗ್ರೆಸ್ನಲ್ಲಿ. ಇಲ್ಲಿ ಸೂಕ್ತ ಅಭ್ಯರ್ಥಿಗಾಗಿ ಕಾಂಗ್ರೆಸ್ ಹುಡುಕಾಟವನ್ನ ನಡೆಸ್ತಾ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇನ್ನೂ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಲೀಸ್ಟ್ ತುಂಬಾ ದೊಡ್ಡದಿದೆ. ಅದರಲ್ಲಿ ಮುಖ್ಯವಾಗಿ ರಕ್ಷಾ ರಾಮಯ್ಯ. ಎಸ್, ಚಿಕ್ಕಬಳ್ಳಾಪುರ ಟಿಕೆಟ್ಗಾಗಿ ಕಾಂಗ್ರೆಸ್ನಿಂದ ಪೈಪೋಟಿ ನಡೀತಾ ಇದೆ. ರಕ್ಷಾ ರಾಮಯ್ಯ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕ ವೀರಪ್ಪ ಮೊಯ್ಲಿ ಟಿಕೆಟ್ಗಾಗಿ ಫೈಟ್ ನಡೆಸುತ್ತಿದ್ದಾರೆ. ರಕ್ಷಾ ರಾಮಯ್ಯ ಈ ಬಾರಿ ನನಗೆ ಟಿಕೆಟ್ ಅನ್ನೋ ಆಕಾಂಕ್ಷೆಯಲ್ಲಿದ್ದಾರೆ. ಕಾಂಗ್ರೆಸ್ನ ಮಾಜಿ ಶಾಸಕ ಸೀತಾರಾಮು ಅವರ ಪುತ್ರ, ಅಲ್ಲದೆ ಎಂಎಸ್ ರಾಮಯ್ಯ ವಂಶಸ್ಥ. ಹೀಗಾಗಿ ಚಿಕ್ಕಬಳ್ಳಾಪುರದಲ್ಲಿ ನೇಮು ಫೇಮು ಇರೋ ತನಗೆ ಟಿಕೆಟ್ ಸಿಗುತ್ತೆ ಅನ್ನೋ ಆಸೆಯಲ್ಲಿ ರಕ್ಷಾ ರಾಮಯ್ಯ ಇದ್ದಾರೆ. ಇನ್ನು ರಕ್ಷಾ ರಾಮಯ್ಯಗೆ ಸಲೀಸಾಗಿ ಟಿಕೆಟ್ ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಪೈಪೋಟಿ ತುಂಬಾನೇ ಜೋರಾಗಿದೆ. ರಕ್ಷಾ ರಾಮಯ್ಯಗೆ ಕಾಂಗ್ರೆಸ್ನ ಹಿರಿಯ ನಾಯಕ ವೀರಪ್ಪ ಮೊಯ್ಲಿ ಟಕ್ಕರ್ ಕೊಡ್ತಿದ್ದಾರೆ. ಈ ಬಾರಿ ಲೋಕಸಭಾ ಟಿಕೆಟ್ ತನಗೇ ಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ. ಅದು ಅಲ್ಲದೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮನೆಗೆ ಎಡತಾಕಿದ್ದಾರೆ. ಈ ಬಾರಿ ಟಿಕೆಟ್ ನನಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ಅಲ್ಲದೆ ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದು, ಚಿಕ್ಕಬಳ್ಳಾಪುರ ಟಿಕೆಟ್ ಯಾರಿಗೆ ಅನ್ನೋ ಕುತೂಹಲ ಉಳಿಸಿಕೊಂಡಿದೆ. ಆರಂಭದಿಂದಲೂ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ತುಂಬಾನೇ ಪೈಪೋಟಿ ನಡೀತಾ ಇತ್ತು. ಕೆಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಕೊರತೆ ಎದ್ದು ಕಾಣುತ್ತಿತ್ತು. ಅಭ್ಯರ್ಥಿಗಳು ಸಿಗದೆ ಬಿಜೆಪಿಯತ್ತ ಆಪರೇಷನ್ಗೆ ಕಸರತ್ತು ಕೂಡ ನಡೆದು ಹೋಗಿತ್ತು. ಕೊನೆಗೆ ಸೂಕ್ತ ಅಭ್ಯರ್ಥಿಗಳು ಸಿಗದೆ ಶಾಸಕರು, ಸಚಿವರ ಪುತ್ರರಿಗೆ, ಅವರ ಕುಟುಂಬದವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡುವ ಅನಿವಾರ್ಯತೆ ಎದುರಾಗಿತ್ತು. ಅಂತೂ ಕೊನೆಗೂ ಅಳೆದು ತೂಗಿ ಎಲ್ಲಾ ಕಡೆ ಟಿಕೆಟ್ ಹಂಚಿಕೆ ಮಾಡಿದ್ರೂ ಒಂದೆರಡು ಕ್ಷೇತ್ರಗಳಲ್ಲಿ ಮಾತ್ರ ಕಗ್ಗಂಟಾಗಿ ಹೋಗಿದೆ. ಅವುಗಳಲ್ಲಿ ಈ ಚಿಕ್ಕಬಳ್ಳಾಪುರ ಕೂಡ ಒಂದು. ಜೆಡಿಎಸ್ 3 ಕ್ಷೇತ್ರಗಳನ್ನ ಬಾಕಿ ಉಳಿಸಿಕೊಂಡಿತ್ತು. ಈಗ 3 ಕ್ಷೇತ್ರಕ್ಕೂ ಅಭ್ಯರ್ಥಿ ಘೋಷಣೆ ಮಾಡಿದೆ. ಆದರೆ ಮಂಡ್ಯ ಮಾತ್ರ ಧಗಿಸ್ತಲೇ ಇದೆ. 6 ಕ್ಷೇತ್ರಗಳ ಪೈಕಿ ತೀವ್ರ ಕುತೂಹಲ ಕೆರಳಿಸಿರೋದು 3 ಕ್ಷೇತ್ರಗಳು. ಅದರಲ್ಲೂ ಮಂಡ್ಯ ಮಾತ್ರ ಇನ್ನೂ ನಿಗಿ ಕೆಂಡವಾಗಿದೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಮೈತ್ರಿಯಿಂದ ಸಾಕಷ್ಟು ಅಳೆದು ತೂಗಿ ದಳಪತಿಯೇ ಅಖಾಡಕ್ಕೆ ಇಳಿದಿದ್ದಾರೆ. ಹಾಗೆ ಕೋಲಾರಕ್ಕೆ ಅಚ್ಚರಿಯ ಹೆಸರನ್ನ ಜೆಡಿಎಸ್ ಘೋಷಣೆ ಮಾಡಿದೆ. ಹಾಗಿದ್ರೆ ಸದ್ಯ ಮಂಡ್ಯದ ಪರಿಸ್ಥಿತಿ ಹೇಗಿದೆ ತೋರಿಸ್ತೀವಿ ನೋಡಿ. ಕೊನೆಯವರೆಗೂ ಮಂಡ್ಯ ಕ್ಷೇತ್ರದ ಸಸ್ಪೆನ್ಸ್. ಮಂಡ್ಯದಲ್ಲಿ ದಳಪತಿಯೇ ಅಖಾಡಕ್ಕೆ. ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ದೋಸ್ತಿ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಬಳಿಕ ಕಾಂಗ್ರೆಸ್ ವಿರುದ್ಧ ಎರಡೂ ಪಕ್ಷಗಳು ಒಂದಾಗಿವೆ. ಹೀಗಾಗಿ 28 ಕ್ಷೇತ್ರದಲ್ಲಿ 3 ಕ್ಷೇತ್ರಗಳನ್ನ ಬಿಜೆಪಿ ಜೆಡಿಎಸ್ಗೆ ಬಿಟ್ಟುಕೊಟ್ಟಿತ್ತು. 3 ಕ್ಷೇತ್ರಕ್ಕೆ ಜೆಡಿಎಸ್ ಅಭ್ಯರ್ಥಿ ಆಯ್ಕೆಯ ಸಸ್ಪೆನ್ಸ್ ಉಳಿಸಿಕೊಂಡಿತ್ತು. ಅದರಲ್ಲೂ ಮಂಡ್ಯದಲ್ಲಿ ಯಾರು ನಿಲ್ತಾರೆ ಅನ್ನೋದೇ ಮಹಾ ರಹಸ್ಯವಾಗಿತ್ತು. ಯಾಕಂದ್ರೆ ಮಂಡ್ಯದಲ್ಲಿ ಸುಮಲತಾ ಕೂಡ ನಾನೇ ಮುಂದಿನ ಬಿಜೆಪಿ ಅಭ್ಯರ್ಥಿ ಅಂತ ಹೇಳಿಕೊಂಡು ಬಂದಿದ್ರು. ಅಂತೂ ಇಂತೂ ಕೊನೆಗೆ ಎಚ್.ಡಿ. ಕುಮಾರಸ್ವಾಮಿಯೇ ಮಂಡ್ಯ ಕ್ಷೇತ್ರದಿಂದ ಅಖಾಡಕ್ಕೆ ಧುಮುಕಿದ್ದಾರೆ. ರಾಜ್ಯದಲ್ಲಿ ಅತ್ಯಂತ ಕುತೂಹಲ ಕೆರಳಿಸುವಂತಹ ಕ್ಷೇತ್ರ ಅಂದ್ರೆ ಅದು ಮಂಡ್ಯ.
ಕಳೆದ ಬಾರಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಇತ್ತು. ಈ ಮೈತ್ರಿಯಲ್ಲಿ ಸುಮಲತಾ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯನ್ನ ಸೋಲಿಸಿದ್ರು. ಇಡೀ ಸರ್ಕಾರವೇ ಮಂಡ್ಯಕ್ಕೆ ಬಂದಿದ್ರು ಸುಮಲತಾ ಗೆಲುವು ಕಸಿಯಲು ಸಾಧ್ಯವಾಗಿರಲಿಲ್ಲ. ಆದ್ರೆ ಈ ಬಾರಿ ಪರಿಸ್ಥಿತಿ ಬದಲಾಗಿದೆ. ಮೊದಲು ಇದ್ದಂತಹ ಪರಿಸ್ಥಿತಿ ಈಗ ಇಲ್ಲ. ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅಖಾಡಕ್ಕೆ ಧುಮುಕಿದ್ರು. ಆದ್ರೆ ಈ ಬಾರಿ ದಳಪತಿ ಕುಮಾರಸ್ವಾಮಿಯೇ ನಿಕ್ಕಿಯಾಗಿದ್ದಾರೆ. ಹೀಗಾಗಿ ಮಂಡ್ಯ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಹಾಸನದಲ್ಲಿ ಈಗಾಗಲೇ ದೇವೇಗೌಡರು ತೀರ್ಮಾನ ತೆಗೆದುಕೊಂಡ್ಬಿಟ್ಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು. ಅಲ್ಲಿ ಯಾವುದೂ ಬದಲಾವಣೆಗಳಿಲ್ಲ. ಇನ್ನು ಉಳಿದಿರತಕ್ಕಂಥದ್ದು ಮಂಡ್ಯ. ಬಹುಶಃ ಈಗಾಗಲೇ ನಿಮಗೆಲ್ಲರಿಗೂ ಮಂಡ್ಯ ವಿಷಯದಲ್ಲಿ ನನಗಿಂತ ಹೆಚ್ಚಾಗಿ ನಿಮಗೆ ಮೊದಲೇ ಮಾಹಿತಿಗಳು ಬಂದುಬಿಟ್ಟಿದೆ. ಮಂಡ್ಯ ವಿಷಯದಲ್ಲಿ ನಾನು ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ, ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆ, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಜಿಲ್ಲೆ ಅದು. ನಾನು ಹುಟ್ಟಿದ್ದು ಹಾಸನ ಜಿಲ್ಲೆಯಲ್ಲಾದರೂ ನನಗೆ ರಾಜಕೀಯವಾಗಿ ಶಕ್ತಿಯನ್ನು ಕೊಟ್ಟಂಥವರು, ಜನ್ಮ ಕೊಟ್ಟಂಥವರು ರಾಮನಗರ ಜಿಲ್ಲೆಯ ಜನತೆ. ಇದಕ್ಕೆ ಅಪ್ರಚಾರ ಮಾಡ್ತಾರೆ ಗೊತ್ತಿದೆ ನನಗೆ. ಅಪ್ರಚಾರಗಳು ಪ್ರಾರಂಭವೂ ಮಾಡ್ಕೊಂಡಿದ್ದಾರೆ. ಕಳೆದ ಚುನಾವಣೆ ಸಂದರ್ಭದಲ್ಲೇ ಕಾಂಗ್ರೆಸ್ ನಾಯಕರುಗಳು ಕುಮಾರಸ್ವಾಮಿಯವ್ರನ್ನ ರಾಮನಗರ ಜಿಲ್ಲೆಯಿಂದ ಓಡಿಸ್ಬಿಡ್ತೀವಿ ಅಂತ ಹೇಳಿ ಚರ್ಚೆ ಮಾಡಿದ್ದು ನಾನು ನೋಡಿದ್ದೇನೆ. ನನ್ನನ್ನು ಅಷ್ಟು ಸುಲಭವಾಗಿ ರಾಮನಗರ ಜಿಲ್ಲೆಯಿಂದ ಇವರು ಯಾರ ಕೈಲಿ ಇನ್ನೂ 10 ಜನ ಎತ್ತು ಬಂದರೂ ರಾಮನಗರ ಜಿಲ್ಲೆಯಿಂದ ಹೊರಗೆ ಕಳ್ಸೋಕ್ಕೆ ಸಾಧ್ಯ ಇಲ್ಲ. ಯಾರ ಬಗ್ಗೆ ಸಣ್ಣದಾಗಿ ಮಾತನಾಡ್ತಾರೆ. ಮಂಡ್ಯದಲ್ಲಿ ರೆಬಲ್ ಲೇಡಿಯ ಚಿತ್ತ ಎತ್ತ. ಸ್ವತಂತ್ರವಾಗಿ ಸ್ಪರ್ಧಿಸ್ತಾರ ಸುಮಲತಾ? ಕಳೆದ ಕೆಲವು ತಿಂಗಳಿನಿಂದಲೂ ಸುಮಲತಾ ನಡೆ ಎತ್ತ ಅನ್ನೋ ಪ್ರಶ್ನೆ ಕಾಡುತ್ತಲೇ ಇತ್ತು. ಸುಮಲತಾರಂತೂ ಮಂಡ್ಯಗೆ ನಾನೇ ಬಿಜೆಪಿ ಅಭ್ಯರ್ಥಿ ಅಂತ ಹೇಳಿಕೊಂಡು ಬರ್ತಿದ್ರು. ರೆಬೆಲ್ ಲೇಡಿ ಏನು ಸುಮ್ಮನೆ ಕುಳಿತಿರ್ಲಿಲ್ಲ. ಖುದ್ದು ದೆಹಲಿಗೆ ಹೋಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾರನ್ನ ಭೇಟಿಯಾಗಿ ಬಂದಿದ್ರು. ಆಗಲೂ ನಾನೇ ಬಿಜೆಪಿ ಅಭ್ಯರ್ಥಿ ಅಂತ ಹೇಳ್ತಿದ್ರು. ಆದ್ರೆ ಮೈತ್ರಿಯಲ್ಲಿ ಬಿಜೆಪಿ ಜೆಡಿಎಸ್ಗೆ ಮಂಡ್ಯಕ್ಕೆ ಬಿಟ್ಟು ಕೊಟ್ಟಿದೆ. ಅದರಂತೆ ಕುಮಾರಸ್ವಾಮಿ ಅಭ್ಯರ್ಥಿಯಾಗಿದ್ದಾರೆ. ಹಾಗಿದ್ರೆ ಸುಮಲತಾ ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತಿದೆ. ಹಿಂದೆ ಕಾಂಗ್ರೆಸ್ನ ಜೊತೆ ಸಂಬಂಧ ಮಾಡಿ ಆ ಪೆಟ್ಟೇನು ತಿಂದಿದ್ದೇವೆ, ಅದು ಮತ್ತೆ ಎರಡೂ ಪಕ್ಷಗಳ ಮೇಲೆ ಆಗಬಾರದು. ಎರಡೂ ಪಕ್ಷಗಳ ಉದ್ದೇಶ ಇವತ್ತು ಒಂದು ವಿಶ್ವಾಸವನ್ನು ನಾವು ಮೂಡಿಸಿ 28 ಕ್ಷೇತ್ರದಲ್ಲಿ ಸುಗಮವಾಗಿ ಚುನಾವಣಾ ಪ್ರಚಾರಗಳೇನಾಗಬೇಕಾಗಿದೆ. ಬಹುಶಃ ಅದಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಒಂದು ಉದಾಹರಣೆ ಇದೆ. ಇವತ್ತು ಕಳೆದ ಒಂದು ವಾರದಿಂದ ಎರಡೂ ಪಕ್ಷಗಳ ಕಾರ್ಯಕರ್ತರುಗಳು ಜಂಟಿಯಾಗಿ ಯಾವ ರೀತಿಯಲ್ಲಿ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ ನಮ್ಮ ಕಣ್ಮುಂದೆ ಇದೆ. ಇವತ್ತು ಬಿ ಜೆ ಪಿಯ ನಾಯಕರು ಜೆ ಡಿ ಎಸ್ನ ನಾಯಕರು ಜೊತೆಗೂಡಿ ಯಾವ ರೀತಿ ನಡೀತಾ ಇದೆ, ಆ ಒಂದು ರೀತಿಯ ಒಂದು ಮಾದರಿ ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ಆಗಬೇಕಾಗಿದೆ. ಅದಕ್ಕೆ 29ನೇ ತಾರೀಕು ಎರಡೂ ಪಕ್ಷಗಳ ಸುಮಾರು 100ಕ್ಕೂ ಹೆಚ್ಚಿನ ಪ್ರಮುಖರುಗಳ ಒಂದು ಸಭೆಯನ್ನು ನಿಯೋಜನೆ ಮಾಡಿದ್ದೇವೆ, ಕರೆದಿದ್ದೇವೆ. ಕಳೆದ ಚುನಾವಣೆಯಲ್ಲಿ ವೈರಿಗಳಾಗಿದ್ದ ಕುಮಾರಸ್ವಾಮಿ ಮತ್ತು ಸುಮಲತಾ ಬಾರಿ ಹತ್ತಿರ ಆಗಿದ್ದಾರೆ. ಕುಮಾರಸ್ವಾಮಿ ಸುಮಲತಾ ನನ್ನ ಸಹೋದರಿ ಸಮಾನ ಅಂತ ಹೇಳಿದ್ರೆ ಸುಮಲತಾ ಬೆಂಬಲವನ್ನ ಕೋರುತ್ತೇನೆ ಅಂತ ತಿಳಿಸಿದ್ರು. ಅದು ಅಲ್ಲದೆ ರೆಬೆಲ್ ಲೇಡಿ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಕಾಡುತ್ತಿರೋ ಅಸಲಿ ಸಮಸ್ಯೆ ಅಂದ್ರೆ ಸುಮಲತಾ ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಕೊಡ್ತಾರಾ ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತಾರಾ ಅನ್ನೋದು. ಈಗಾಗಲೇ ತಮ್ಮ ಬೆಂಬಲಿಗರ ಜೊತೆಯಲ್ಲಿ ಸಭೆ ಮೇಲೆ ಸಭೆ ಮಾಡಿರೋ ಸುಮಲತಾ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದು ಸದ್ಯಕ್ಕೆ ಗುಟ್ಟಾಗಿ ಉಳಿದಿದೆ. ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅಖಾಡಕ್ಕೆ, ಕೋಲಾರದಿಂದ ಮಲ್ಲೇಶ್ ಬಾಬು ಹುರಿಯಾಳು. ಬಿಜೆಪಿ ದೋಸ್ತಿಯಲ್ಲಿ ಜೆಡಿಎಸ್ಗೆ ಸಿಕ್ಕಿದ್ದು 3 ಸೀಟು. 3 ಸೀಟ್ಗಳಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವಲ್ಲಿ ಜೆಡಿಎಸ್ ವಿಳಂಬ ಮಾಡಿತ್ತು. ಅಂತೂ ಅಳೆದು ತೂಗಿ ಮಂಡ್ಯಗೆ ಕುಮಾರಸ್ವಾಮಿ ಫಿಕ್ಸ್ ಆಗಿದ್ದಾರೆ. ಮತ್ತೊಂದು ಕಡೆ ಹಾಸನದಲ್ಲಿ ನಿರೀಕ್ಷೆಯಂತೆ ಪ್ರಜ್ವಲ್ ರೇವಣ್ಣ ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಿದ್ದಾರೆ. ಹಾಸನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ. ಆದ್ರೆ ಹೆಚ್ಚಿನ ನಿರೀಕ್ಷೆ ಇದ್ದಿದ್ದು ಕೋಲಾರದಲ್ಲಿ ದೋಸ್ತಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು. ಅದರಂತೆ ಜೆಡಿಎಸ್ನಿಂದ ಮಲ್ಲೇಶ್ ಬಾಬು ಅನ್ನೋ ಅಚ್ಚರಿಯ ಹೆಸರನ್ನ ದಳಪತಿಗಳು ಘೋಷಿಸಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಆ ನಿಟ್ಟಿನಲ್ಲಿ NDA ಅಭ್ಯರ್ಥಿಗಳು 28ಕ್ಕೆ 28 ಕರ್ನಾಟಕ ರಾಜ್ಯದಲ್ಲಿ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರಿಗೂ ಶಕ್ತಿ ಕೊಡಬೇಕು, ಕುಮಾರಣ್ಣವ್ರಿಗೂ ನಮ್ಮ ಮುಖಂಡರುಗಳಿಗೆಲ್ಲರಿಗೂ ಶಕ್ತಿ ಕೊಡಬೇಕಂತೇಳಿ ಅವ್ರನ್ನ ಆರೈಸಿ ನಾವಿದ್ದೀರಿ ನಿಮ್ಮ ಜೊತೆಯಲ್ಲಿ. ನಾನು ಹಾಲಿ ಸಂಸದನಿರ್ಬೋದು, ಪಕ್ಷ ಏನು ತೀರ್ಮಾನ ತಗೊಂಡಿರ್ತೀರೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ.
ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿಯಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ 7 ತಿಂಗಳುಗಳಿಂದ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಒಂದು ಕಮ್ಯುನಿಟಿನ ಓಲೈಕೆ ಮಾಡೋ ಕೆಲಸ ಮಾಡ್ತಾ ಇದೆ. ಟಿಪ್ಪು ಸುಲ್ತಾನ್ನ ಬ್ಯಾನರ್ ಹಾಕಬೇಕಂದ್ರೆ ಪರ್ಮಿಷನ್ ಬೇಕಾಗಿಲ್ಲ, ಮೊಹಮ್ಮದ್ ಗಜ್ನಿ ಬ್ಯಾನರ್ ಹಾಕಬೇಕಂದ್ರೆ ಪರ್ಮಿಷನ್ ಬೇಕಾಗಿಲ್ಲ, ಕೋಲಾರಲ್ಲಿ ತಲ್ವಾರ್ ಹಾಕಬೇಕಾದ್ರೂ ಪರ್ಮಿಷನ್ ಬೇಕಾಗಿಲ್ಲ, ಶ್ರೀರಾಮಚಂದ್ರರ ಒಂದು ಫ್ಲೆಕ್ಸ್ ಹಾಕಬೇಕಂದ್ರೆ ಮತ್ತು ನಾವು ಹಿಂದುತ್ವದ ಫ್ಲಾಗ್ ಕಟ್ಟಬೇಕಂದ್ರೆ ಇವ್ರ ಪರ್ಮಿಷನ್ ಬೇಕು. ಯಾರು ಇದನ್ನು ತೊಂದರೆ ಕೊಡ್ತಾರೆ ಅವ್ರನ್ನ ಕ್ವಶನ್ ಮಾಡಿದವಂಥವ್ರ ಮೇಲೆ ಇವತ್ತು ಕೇಸ್ಗಳು ಹಾಕೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಜನ ಎಲ್ಲ ನೋಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಕುಂಠಿತ ಆಗಿದೆ. ಇವತ್ತು ಇವರು ಪಾಕಿಸ್ತಾನಿ ಏಜೆಂಟ್ಗಳಂತ ಏನು ನಡ್ಕೊತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ, ನಮ್ಮ ಬ್ರದರ್ಸು ಇನ್ನೊಂದು ಮತ್ತೊಂದು ಅಂತ ಹೇಳ್ಕೊಂಡು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬಿಡೋಂಥದ್ದು, ಕುಕ್ಕರ್ ಬಾಂಬ್ ಬಿಡೋಂಥದ್ದು, ಮತ್ತು ಯಾರು ಹನುಮಾನ್ ಚಾಲೀಸ ಹಾಕಿ ಅವ್ರ ಅಂಗಡಿಯಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದರೆ ಅವ್ರ ಮೇಲೆ ಹಲ್ಲೆ ಮಾಡೋಂಥದ್ದು, ಮತ್ತು ಆಟೋ ಚಾಲಕನ ಮನೆ ಮೇಲೆ ಹನುಮಾನ್ ಧ್ವಜ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅವ್ರ ಮನೆ ಮೇಲೆ ಧ್ವಜ ಮಾಡಿ ಹೆಣ್ಮಕ್ಳನ್ನು ಹೊಡೆಯೋಂಥದ್ದು, ಈ ಕೆಲಸ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಉತ್ತರ ಬರೋಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನ ಕೊಡಬೇಕು. NDA ಅಭ್ಯರ್ಥಿಗಳು ಓಟ್ ಹಾಕೋದ್ರ ಮುಖಾಂತರ ಅತಿ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸಿ ನರೇಂದ್ರ ಮೋದಿಜಿಯವ್ರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು. ಅತ್ತ ದೋಸ್ತಿಗಳಿಂದ ಕೋಲಾರಕ್ಕೆ ಅಭ್ಯರ್ಥಿ ಘೋಷಣೆಯಾಗಿದೆ. ಮಲ್ಲೇಶ್ ಬಾಬು ಕೋಲಾರದಿಂದ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಆದ್ರೆ ಇಲ್ಲಿ ಕಾಡುತ್ತಿರೋ ಮತ್ತೊಂದು ಪ್ರಶ್ನೆ ಅಂದ್ರೆ ಕೋಲಾರಕ್ಕೆ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಯಾರು ಅನ್ನೋದು. ಕೋಲಾರಕ್ಕೆ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಇನ್ನೂ ಘೋಷಣೆ ಮಾಡಿಲ್ಲ. ಮೊದಲಿನಿಂದಲೂ ಕಾಂಗ್ರೆಸ್ನಲ್ಲಿ ಈ ಪ್ರಶ್ನೆ ಕಾಡುತ್ತಾನೇ ಇದೆ. ಕೋಲಾರದಲ್ಲಿ ಸಚಿವ KH ಮುನಿಯಪ್ಪ ಮತ್ತು ಮಾಜಿ ಸ್ಪೀಕರ್ KR ರಮೇಶ್ ಕುಮಾರ್ ಬಣಗಳ ನಡುವೆ ತಿಕ್ಕಾಟ ಮುಂದುವರೆದಿದೆ. ಇದರ ಬೆನ್ನಲ್ಲೇ ರಾಜ್ಯಸಭೆ ಮರು ಅವಕಾಶ ಮಿಸ್ ಮಾಡಿಕೊಂಡಿರುವ ಡಾಕ್ಟರ್ ಎಲ್ ಹನುಮಂತಯ್ಯ ಕೋಲಾರ ಕ್ಷೇತ್ರದಿಂದ ಟಿಕೆಟ್ಗೆ ಪ್ರಯತ್ನ ಚುರುಕುಗೊಳಿಸಿದ್ದಾರೆ. ಜೊತೆಗೆ ಪಕ್ಷದ ಅಧ್ಯಕ್ಷ DK ಶಿವಕುಮಾರ್ರನ್ನ ಹನುಮಂತಯ್ಯ ಭೇಟಿ ಮಾಡಿದ್ದಾರೆ. ಕೋಲಾರ ಕಾಂಗ್ರೆಸ್ನಲ್ಲಿ ಬಣಗಳ ಬಡಿದಾಟ. ಮುನಿಯಪ್ಪ ರಮೇಶ್ ಕುಮಾರ್ ಮಧ್ಯೆ ಪೈಪೋಟಿ. ಮೀಸಲು ಕ್ಷೇತ್ರದ ಟಿಕೆಟ್ ವಿಚಾರ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಾಲಿಗೆ ಬಿಡಿಸಲಾಗದ ಕಗ್ಗಂಟಾಗಿಯೇ ಉಳಿದಿದೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣವಾಗಲಿ, ಆಹಾರ ಸಚಿವ KH ಮುನಿಯಪ್ಪ ಬಣದವರಾಗಲಿ ಪಟ್ಟು ಸಡಿಲಿಸುವ ಸೂಚನೆ ಕಂಡುಬರ್ತಿಲ್ಲ. ಎರಡೂ ಬಣದವರು ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಸತತ ಸಂಪರ್ಕದಲ್ಲಿದ್ದಾರೆ. ಅಲ್ಲದೆ ತಮ್ಮ ತಮ್ಮ ಬೇಡಿಕೆ ವಾದವನ್ನ ಮುಂದಿಡುತ್ತಲೇ ಇದ್ದಾರೆ. ಟಿಕೆಟ್ ವಿಚಾರ ಹೈಕಮಾಂಡ್ಗೂ ದೊಡ್ಡ ಸವಾಲಾಗಿ ಮಾರ್ಪಟ್ಟಿದೆ. KH ಮುನಿಯಪ್ಪ ತಮ್ಮ ಅಳಿಯ KG ಚಿಕ್ಕಪೆದ್ದಣ್ಣನಿಗೆ ಟಿಕೆಟ್ ಕೊಡಲೇಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಜೊತೆಗೆ ಟಿಕೆಟ್ ಸಿಗುವ ವಿಶ್ವಾಸದಲ್ಲಿದ್ದಾರೆ. ಉಳಿದ ಪರಿಶಿಷ್ಟ ಜಾತಿಯ ಕ್ಷೇತ್ರಗಳಲ್ಲಿ ಟಿಕೆಟ್ ಹಂಚಿಕೆ ಆಗಿರುವ ರೀತಿ ಕೋಲಾರ ಕ್ಷೇತ್ರಕ್ಕೆ ನ್ಯಾಯಬದ್ಧವಾಗಿ ಎಡಗೈ ಸಮುದಾಯಕ್ಕೆ ಟಿಕೆಟ್ ಸಲ್ಲಬೇಕಿದೆ ಎಂಬ ವಾದ ಮುಂದಿಟ್ಟಿದ್ದಾರೆ. ಅಲ್ಲದೆ ಕ್ಷೇತ್ರದಲ್ಲಿ ತಮಗಿರುವ 33 ವರ್ಷಗಳ ಹಿಡಿತ ಅನುಭವದ ಬಗ್ಗೆಯೂ ಹೈಕಮಾಂಡ್ಗೆ ವಿವರಿಸಿದ್ದಾರೆ. ವಿಜಯಪುರ ಕಲಬುರಗಿ ಕ್ಷೇತ್ರದಲ್ಲಿ ಬಲಗೈ ಸಮುದಾಯದವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲಾಗಿದೆ. ಚಾಮರಾಜನಗರದಲ್ಲೂ ಬಲಗೈ ಸಮುದಾಯಕ್ಕೆ ಸಿಗುವ ಸಾಧ್ಯತೆ ಇದೆ. ಚಿತ್ರದುರ್ಗದಲ್ಲಿ ಎಡಗೈ ಸಮುದಾಯಕ್ಕೆ ಟಿಕೆಟ್ ಸಿಕ್ಕಿದೆ. ಕೋಲಾರದಲ್ಲಿ ಮಾತ್ರ ಎಡಗೈ ಸಮುದಾಯಕ್ಕೆ ಕೊಡಬೇಕೋ ಬಲಗೈ ಸಮುದಾಯಕ್ಕೆ ಕೊಡಬೇಕೋ ಎಂಬ ಚರ್ಚೆ ನಡೀತಾ ಇದೆ. ಹೀಗಾಗಿ ಕೋಲಾರ ಕಾಂಗ್ರೆಸ್ ಟಿಕೆಟ್ ಕಗ್ಗಂಟಾಗಿದೆ. ಕೊನೆಯದಾಗಿ ಕಾಂಗ್ರೆಸ್ಗೆ ಮತ್ತಷ್ಟು ತಲೆನೋವಾಗಿರೋದು ಚಾಮರಾಜನಗರ ಲೋಕಸಭಾ ಕ್ಷೇತ್ರ. ಇಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಕಾಂಗ್ರೆಸ್ಗೆ ಚಿಂತೆಯಾಗಿದೆ. ಯಾಕಂದ್ರೆ ಸದ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಮಂದಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಮುಂಚೂಣಿಯಲ್ಲಿ ದರ್ಶನ್ ಧ್ರುವನಾರಾಯಣ್ ಮತ್ತು ಸುನಿಲ್ ಬೋಸ್ ಇದ್ದಾರೆ. ಸಚಿವ ಮಹಾದೇವಪ್ಪ ನನ್ನ ಮಗ ಸುನಿಲ್ ಬೋಸ್ಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆದ್ರೆ ಕೊನೆ ಘಳಿಗೆಯಲ್ಲಿ ಟಿಕೆಟ್ ಯಾರಿಗೆ ಆಗುತ್ತೆ ಅನ್ನೋದು ರಹಸ್ಯವಾಗಿ ಉಳಿದಿದೆ. ಇನ್ನೇನು ನಾಮಪತ್ರಕ್ಕೆ ಮುಹೂರ್ತ ಕೂಡ ಶುರುವಾಗಿದೆ. ಅಷ್ಟರಲ್ಲಿ ಚಾಮರಾಜನಗರಕ್ಕೆ ಅಭ್ಯರ್ಥಿ ಯಾರು ಅಂತ ಕಾಂಗ್ರೆಸ್ ತೀರ್ಮಾನ ಮಾಡಬೇಕಿದೆ.
ಒಟ್ಟಾರೆ ರಾಜ್ಯದಲ್ಲಿ 6 ಕ್ಷೇತ್ರಗಳು 3 ಪಕ್ಷಕ್ಕೆ ತಲೆನೋವಾಗಿದ್ವು. ಸದ್ಯ ಜೆಡಿಎಸ್ 3 ಕ್ಷೇತ್ರದಲ್ಲಿ ತನ್ನ ಹುರಿಯಾಳುಗಳು ಯಾರು ಅಂತ ಘೋಷಣೆ ಮಾಡಿಬಿಟ್ಟಿದೆ. ಸಾಕಷ್ಟು ಕುತೂಹಲ ಕೆರಳಿಸಿದ ಮಂಡ್ಯಕ್ಕೆ ಖುದ್ದು ಕುಮಾರಸ್ವಾಮಿಯೇ ಅಖಾಡಕ್ಕೆ ಧುಮುಕುತ್ತಿದ್ದಾರೆ. ಇತ್ತ ಸುಮಲತಾ ನಡೆ ಏನು ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕಾಡ್ತಾ ಇದೆ. ಅತ್ತ ಕೋಲಾರದಲ್ಲಿ ಮಲ್ಲೇಶ್ ಬಾಬು ಅನ್ನೋ ಹೊಸ ಮುಖ ಕಣದಲ್ಲಿದೆ. ಮಿಕ್ಕಂತೆ ಕಾಂಗ್ರೆಸ್ಗೆ 4 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಚಿಂತೆ ಕಾಡ್ತಾ ಇದೆ. ಚುನಾವಣೆಗೆ ದಿನಾಂಕ ಹತ್ತಿರ ಆಗ್ತಿದ್ದಂತೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡದೇ ಇರೋದು ಅಭ್ಯರ್ಥಿಗಳಲ್ಲಿ ತಳಮಳ ಉಂಟು ಮಾಡುತ್ತಿದೆ. ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಬಿಜೆಪಿ 1 ಕ್ಷೇತ್ರದಲ್ಲಿ ಟೆನ್ಷನ್ ಉಳಿಸ್ಕೊಂಡ್ರೆ ಜೆಡಿಎಸ್ 3 ಕ್ಷೇತ್ರದಲ್ಲಿ ಕ್ಲಿಯರ್ ಮಾಡಿಕೊಂಡಿದೆ. ಆದರೆ ಕಾಂಗ್ರೆಸ್ಗೆ 4 ಕ್ಷೇತ್ರದಲ್ಲಿ ತಲೆನೋವು ಹೆಚ್ಚಾಗಿದೆ. ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.